ಎಲ್ಲರಿಗೂ ನಮಸ್ಕಾರ. ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವೀಕ್ 6 ಮತ್ತು ವೀಕ್ 7 ಎರಡನ್ನೂ ಒಂದೇ ವಿಡಿಯೋನಲ್ಲಿ ನಾನು ಮಾಡ್ತಿದ್ದೀನಿ. ಸೊ ವೀಕ್ 6 ಮತ್ತು ವೀಕ್ 7 ಅನ್ನೋದು ಇಟ್ ಈಸ್ ಅ ಪ್ರಾಕ್ಟಿಕಲ್ ಕಾನ್ಸೆಪ್ಟ್. ಇದನ್ನು ಈ ಒಂದು ಕಾನ್ಸೆಪ್ಟ್ನಲ್ಲಿ ನಿಮಗೆ ಮೇನ್ ಎಕ್ಸಾಮ್ ಅಂದರೆ ಥಿಯರಿನಲ್ಲಿ ಕ್ವೆಶನ್ಸ್ ಬರೋದಿಲ್ಲ. ಸೊ ಪ್ರಾಕ್ಟಿಕಲ್ಸ್ ನೀವು ಪ್ರಾಕ್ಟಿಕಲ್ ವೀಕ್ 2 ಪ್ರಾಕ್ಟಿಕಲ್ 1 ಏನು ಮಾಡ್ತೀರಾ ಅದರಲ್ಲಿ ನಿಮಗೆ ಈ ಕಾನ್ಸೆಪ್ಟ್ಸ್ನ ಕ್ವೆಶನ್ಸ್ ಇರುತ್ತೆ. ಸೊ ನಾನು ಜಸ್ಟ್ ನಿಮಗೆ ಗ್ಲಾನ್ಸ್ ಮಾಡಿ ತೋರಿಸ್ತೀನಿ. ಸೊ ಏನು ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತೀನಿ. ಸೊ ಫಸ್ಟ್ ಒನ್ ಈಸ್ ವೀಕ್ 6ಅಲ್ಲಿ ಕಾರ್ಪೆಂಟ್ರಿ ಪ್ರಾಕ್ಟೀಸ್. ನಿಮ್ಗೆಲ್ಲರಿಗೂ ಗೊತ್ತಿದೆ ಕಾರ್ಪೆಂಟ್ರಿ ಅಂದರೆ ಏನು, ವುಡ್ ವರ್ಕಲ್ಲಿ ಏನು ಮಾಡ್ತಿರೋ ಅದನ್ನು ನಾವು ಕಾರ್ಪೆಂಟ್ರಿ ಪ್ರಾಕ್ಟೀಸ್ ಅಂತ ಕರಿತೀವಿ. ಸೊ ಫಸ್ಟ್ ವುಡ್ ಅಂದರೆ ಏನು? ವುಡ್ ಅಂದರೆ ನಿಮಗೆ ಗೊತ್ತಿದೆ, ಇಟ್ ಹ್ಯಾಸ್ 2 ವುಡ್ಸ್, ಒನ್ ಈಸ್ ಹಾರ್ಡ್ ವುಡ್, ಅನದರ್ ಒನ್ ಈಸ್ ಸಾಫ್ಟ್ ವುಡ್. ವುಡ್ ಅನ್ನೋದು ಎಲ್ಲಿ ಬರುತ್ತೆ? ಟ್ರೀಸಲ್ಲಿ ಬರುತ್ತೆ. ಸೊ ಹಾರ್ಡ್ ವುಡ್ ಸಾಫ್ಟ್ ವುಡ್ ಜೊತೆಗೆ ಇಂಜಿನಿಯರಿಂಗ್ ವುಡ್ ಅನ್ನೋದು ಇರುತ್ತೆ. ಸೊ ಕಾರ್ಪೆಂಟ್ರಿ ವರ್ಕಲ್ಲಿ ನಿಮಗೆ ಫಸ್ಟು ವುಡ್ಸ್ ಅಂದರೆ ಏನು, ಟೈಪ್ಸ್ ಆಫ್ ವುಡ್ಸ್ ಅಂದರೆ ಏನು ಅನ್ನೋದು ಗೊತ್ತಿರಬೇಕು. ಸೊ ವುಡ್ಸ್ ಅಂದಾಗ ನಿಮಗೆ ಹಾರ್ಡ್ ವುಡ್, ಸಾಫ್ಟ್ ವುಡ್ ಆ್ಯಂಡ್ ಇಂಜಿನಿಯರಿಂಗ್ ವುಡ್ ಅಂತ ಇದೆ. ಸೊ ಹಾರ್ಡ್ ವುಡಲ್ಲಿ ಏನಪ್ಪ ಇದ್ದರೆ ಇಟ್ ಈಸ್ ಮೋರ್ ಡೆನ್ಸ್ ಆ್ಯಂಡ್ ಸ್ಟ್ರಾಂಗ್. ಹಾರ್ಡ್ ಅಂದಿದ ತಕ್ಷಣ ಅದು ತುಂಬ ಡೆನ್ಸ್ ಆಗಿರುತ್ತೆ, ಜೊತೆಗೆ ಸ್ಟ್ರಾಂಗ್ ಆಗಿರುತ್ತೆ, ಲೈಫ್ ಜಾಸ್ತಿ ಬರುತ್ತೆ. ಸಾಫ್ಟ್ ವುಡ್ ಅನ್ನೋದೇನು, ಲೆಸ್ ಡೆನ್ಸ್, ಈಸಿಯರ್ ಟು ವರ್ಕ್ ವಿತ್ ಆ್ಯಂಡ್ ಲೈಟ್ ವೆಯ್ಟ್. ಸೊ ಸಾಫ್ಟ್ ವುಡ್ ಅನ್ನೋದು ತುಂಬ ವೆಯ್ಟ್ಲೆಸ್ ಇರುತ್ತೆ, ಡೆನ್ಸ್ ಆಗಿರುತ್ತೆ, ಬಟ್ ಈಸಿ ಟು ವರ್ಕ್. ಇಂಜಿನಿಯರಿಂಗ್ ವುಡ್ ಅಂದರೆ ಏನು, ಕಾಂಪೋಸಿಟ್ ಮೆಟೀರಿಯಲ್ಸ್. ನಾನು ಹೇಳಿದೆ ನಮ್ಗೆ ಬೇಕಾಗಿರೋ ಪ್ರಾಪರ್ಟೀಸ್ನ ಜಾಸ್ತಿ ಮಾಡಬೇಕು ಅಂದಾಗ ನಾವು ಕಾಂಪೋಸಿಟ್ ಮಾಡಲೇಬೇಕು. ಸೊ 2-3 ವುಡ್ಡನ್ನ ಮಿಕ್ಸ್ ಮಾಡಿಕೊಂಡು ನಾವು ಬೇಕಾಗಿರೋ ಫೈಬರ್ಸ್ನ ಆ್ಯಡ್ ಮಾಡಿಕೊಂಡು ಅದನ್ನು ಸ್ಟ್ರೆಂತ್ನ ಇಂಪ್ರೂವ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ತೀವಿ. ಸೊ ಹಾರ್ಡ್ ವುಡ್ಗೆ ಎಕ್ಸಾಂಪಲ್ ಈಸ್ ಓಕ್, ಮ್ಯಾಪಲ್, ಟೀಕ್, ಮಹಾಗೋನಿ, ಇಲ್ಲಿದ್ದಾವೆ ನೋಡಿ ಎಕ್ಸಾಂಪಲ್ಸ್. ಇವನ್ನೆಲ್ಲ ಯೂಸ್ ಮಾಡ್ತೀವಿ. ಎಲ್ಲಿ ಯೂಸ್ ಮಾಡ್ತೀವಿ ಇದನ್ನು? ಫ್ಲೋರಿಂಗ್, ಫರ್ನಿಚರ್, ಕ್ಯಾಬಿನೆಟ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ಗೆ ಯೂಸ್ ಮಾಡ್ತೀವಿ ಹಾರ್ಡ್ ವುಡ್. ಸಾಫ್ಟ್ ವುಡ್ ಅನ್ನೋದೇನು? ಪೈನ್, ಫೈರ್, ಸ್ಪರ್ಸ್, ರೆಡ್ ವುಡ್, ಹೆಮ್ಲಾಕ್, ಇದನ್ನೆಲ್ಲ ನಾವು ಯೂಸ್ ಮಾಡ್ತೀವಿ. ಪೇಪರ್ ಪ್ರೊಡಕ್ಷನ್ನು, ಕನ್ಸ್ಟ್ರಕ್ಷನ್ನು, ಫಾರ್ಮಿಂಗ್, ಮನೇಲಿ ನಾವು ಯೂಸ್ ಮಾಡೋದೆಲ್ಲ ಸಾಫ್ಟ್ ವುಡ್. ಇಂಜಿನಿಯರಿಂಗ್ ವುಡ್ ಎಲ್ಲಿ ಯೂಸ್ ಮಾಡ್ತೀವಿ? ಫ್ಲೋರಿಂಗ್, ಫರ್ನಿಚರ್, ಕ್ಯಾಬಿನೆಟ್, ಸ್ಟ್ರಕ್ಚರಲ್ ಕಾಂಪೋನೆಂಟ್ಸ್ಗೆ ನಾವು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಈಸ್ ಪ್ಲೈವುಡ್. ನೀವು ಎಲ್ಲ ಯೂಸ್ ಮಾಡ್ತಿರಲ್ಲ ಅದೆಲ್ಲ ಪ್ಲೈವುಡ್ಡೇ ಇರುತ್ತೆ. ಸೊ ದಿಸ್ ಈಸ್ ಆನ್ ಟೈಪ್ಸ್ ಆಫ್ ವುಡ್ಸ್. ಅದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ನೀವು ತಿಳ್ಕೊಬೇಕಾಗಿರೋದು, ಸೊ ಕಾರ್ಪೆಂಟ್ರಿ, ವಾಟ್ ಈಸ್ ದ ಸೇಫ್ಟಿ ಪ್ರಿಕಾಷನ್ಸ್ ಯೂಸ್ಡ್ ಇನ್ ದ ಕಾರ್ಪೆಂಟ್ರಿ. ಕಾರ್ಪೆಂಟ್ರಿ ಮಾಡುವಾಗ ಏನೇನು ಪ್ರಿಕಾಷನ್ಸ್ನ ತೊಗೋಬೇಕು? ಸೊ ಏನೇನು ಪ್ರಿಕಾಷನ್ಸ್ ಅಂದರೆ ಕಾರ್ಪೆಂಟ್ರಿ ಮಾಡುವಾಗ ನೀವು ಹ್ಯಾಂಡ್ಸ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು. ಯಾಕೆ ಅಂದರೆ ಶಾರ್ಪ್ ಎಡ್ಜಸ್, ಬರ್ಸ್ ಏನು ಬಂದಿರುತ್ತೆ ವುಡ್ಡಲ್ಲಿ ಅದು ನಿಮಗೆ ಚುಚ್ಕೊಳ್ಳುತ್ತೆ. ಅದಾದಮೇಲೆ ಟೂಲ್ಸ್, ಯೂಸ್ ಓನ್ಲಿ ದ ಶಾರ್ಪ್ ಟೂಲ್ಸ್. ಸೊ ನೀವು ಟೂಲ್ಸ್ನ ಹೇಗೆ ಯೂಸ್ ಮಾಡೋದು ಗೊತ್ತಿರಬೇಕು, ಜೊತೆಗೆ ಟೂಲ್ಸು ಶಾರ್ಪ್ ಆಗಿ ಇರಬೇಕು. ಶಾರ್ಪ್ ಆಗಿ ಇಲ್ಲ ಅಂದಾಗ ನೀವು ಪ್ರೆಷರ್ನ ಜಾಸ್ತಿ ಕೊಡಬೇಕಾಗತ್ತೆ. ಅದಾದಮೇಲೆ ಪ್ರೆಷರ್ ಕೊಟ್ಟಾಗ ಏನಾದರೂ ಸ್ಲಿಪ್ ಆದಾಗ ಏನಾಗಿರುತ್ತೆ, ನಿಮಗೆ ಇಂಜುರಿ ಆಗುತ್ತೆ. ನೆಕ್ಸ್ಟ್ ವುಡನ್ ಪೀಸಸ್ ವಿತ್ ದ ನೇಲ್ಸ್ ಶುಡ್ ನೆವರ್ ಬಿ ಯೂಸ್ಡ್. ಅಂದರೆ ವುಡನ್ ಪೀಸಸ್ ಮೇಲೆ ಮೊಳೆ ಏನಾದರೂ ಇತ್ತು ಅಂದರೆ ಅದನ್ನು ನಾವು ಯೂಸ್ ಮಾಡ್ಕೋಬಾರ್ದು. ಮತ್ತು ಕಟಿಂಗ್ ಎಡ್ಜಸ್ಸು ತುಂಬ ಶಾರ್ಪ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು. ನೆವರ್ ಚಿಸಲ್ ಟುವರ್ಡ್ಸ್ ದ ಪಾರ್ಟ್ ಆಫ್ ದ ಬಾಡಿ. ಚಿಸಲ್ಸ್ನ ನೀವು ನೀಟಾಗಿ ಯೂಸ್ ಮಾಡ್ಕೊಳ್ಳೋದು ಗೊತ್ತಿರಬೇಕು. ನೆಕ್ಸ್ಟ್ ಸ್ಕ್ರೂ ಡ್ರೈವರ್ ಪ್ರಾಪರ್ಲಿ ಯೂಸ್ ಮಾಡೋದು ಗೊತ್ತಿರಬೇಕು, ಬಿಕಾಸ್ ಇಂಜುರಿ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಜೊತೆಗೆ ಇದಕ್ಕೆಲ್ಲದಕ್ಕಿಂತ ಮುಂಚೆ ನಿಮ್ಮ ಬಾಡಿನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಗೊತ್ತಿರಬೇಕು. ಜೊತೆಗೆ ನೀವು ಟೂಲ್ಸ್ನ ಯಾವ ರೀತಿ ಬಳಸಬೇಕು ಅನ್ನೋದು ನಿಮಗೆ ಮುಂಚೆನೇ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಈಸ್ ಯಾವ ಥರ ಮೇಂಟೈನ್ಸ್ ಮಾಡಬೇಕು, ಯಾವುದನ್ನು ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದು ಇಲ್ಲಿದೆ. ಪ್ರತಿಯೊಂದು ಟೂಲ್ಸು ಕಾರ್ಪೆಂಟ್ರಿಗೆ ಯೂಸ್ ಮಾಡೋವಂಥ ಟೂಲ್ಸು ಯಾವ ಥರ ಸೇಫ್ ಗಾರ್ಡ್ ಮಾಡ್ಕೋಬೇಕು ಅನ್ನೋದು ಇದರಲ್ಲಿದೆ. ನೆಕ್ಸ್ಟ್ ಕಾರ್ಪೆಂಟ್ರಿ ವರ್ಕ್ಶಾಪಲ್ಲಿ ಹೇಗೆ ಡೆಮಾನ್ಸ್ಟ್ರೇಟ್ ಮಾಡ್ತೀವಿ, ಫಸ್ಟ್ ಟೂಲ್ಸ್ನ ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದು ಎಲ್ಲನೂ ಇಲ್ಲಿ ಇದೆ. ಸೊ ಇದನ್ನೆಲ್ಲ ನಾನೇನು ಎಕ್ಸ್ಪ್ಲೇನ್ ಮಾಡ್ತಿಲ್ಲ, ಐ ಆಮ್ ಜಸ್ಟ್ ಶೋಯಿಂಗ್ ಎ ವಿಡಿಯೋ. ಸೊ ದೀಸ್ ಆರ್ ದ ಮಾರ್ಕಿಂಗ್ ಏಜಸ್, ಕಾಂಪಾಸ್, ನೈಫ್, ಬೆವೆಲ್ ಸ್ಕ್ವೇರ್ಸ್. ಅದಾದಮೇಲೆ ಕಾರ್ಪೆಂಟ್ರಿಯಲ್ಲಿ ನಾವು ಯೂಸ್ ಮಾಡೋ ಬೆಂಚ್ ವೈಸ್, ಸಿ ಕ್ಲ್ಯಾಂಪ್, ಮೆಟೀರಿಯಲ್ನ ಫಿಕ್ಸ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋದಕ್ಕೆ, ಹೋಲ್ಡಿಂಗ್ ಡಿವೈಸಸ್. ನೆಕ್ಸ್ಟ್ ಪ್ಲೇನಿಂಗ್ ಟೂಲ್ಸ್ ಅಂದರೆ ಆ ಸರ್ಫೇಸ್ನ ಸ್ಮೂತ್ ಮಾಡ್ಕೊಳ್ಳೋಕ್ಕೆ ಜಾಕ್ ಪ್ಲೇನು, ಸ್ಮೂತ್ ಪ್ಲೇನು, ರಿಬೆಟ್ ಪ್ಲೇನ್ಸು, ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲೇನಿಂಗ್ಸ್ನ ನೋಡಿರ್ತೀರಾ. ನೆಕ್ಸ್ಟ್ ಈಸ್ ಕಟ್ಟಿಂಗ್ ಟೂಲ್ಸ್, ವುಡ್ನ ಕಟ್ ಮಾಡೋಕ್ಕೆ ಇವೆಲ್ಲ ಟೂಲ್ಸ್ನ ನೀವು ನೋಡಿರ್ತೀರಾ. ಒಂದೊಂದು ಅಪ್ಲಿಕೇಶನ್ಸ್ಗೆ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ರಾಸ್ ಕಟ್ ಹ್ಯಾಂಡ್ಸ್, ಇದು ಕಾಮನ್ ಆಗಿ ಯೂಸ್ ಮಾಡೋವಂಥದ್ದು. ನೆಕ್ಸ್ಟ್ ಬಂದು ಚಿಸಲ್ಸ್ ಅಂದಾಗ ಡಿಫ್ರೆಂಟ್ ಶೇಪ್ಸ್ಗೆ ಒಂದೊಂದು ಚಿಸಲ್ ಇರುತ್ತೆ. ಒಂದು ಸ್ಕ್ವೇರು, ಒಂದು ಡೌಟೇಲು, ಒಂದು ಮಾರ್ಟೈಸು, ಫ್ರಿಮ್ಮರ್ ಚಿಸಲ್ಲು, ಸ್ಕ್ವೇರ್ ಚಿಸಲ್ಸ್, ಈ ಥರ ಎಲ್ಲ ಥರದ ಚಿಸಲ್ಸ್ ಇರುತ್ತೆ. ಏನಕ್ಕೆ? ಮೆಟೀರಿಯಲ್ನ ತೆಗಿಯೋದಕ್ಕೆ. ನೆಕ್ಸ್ಟ್ ಈಸ್ ಮ್ಯಾಲೆಟ್ ಅಂದರೆ ಸುತ್ತಿಗೆ. ಸೊ ನೀವು ಹೆಂಗೆ ಯೂಸ್ ಮಾಡ್ತೀರಾ, ಮೆಟಲ್ ಸುತ್ತಿಗೆ ಯೂಸ್ ಮಾಡಲ್ಲ, ವುಡನ್ ಸುತ್ತಿಗೆನ ಯೂಸ್ ಮಾಡ್ತೀವಿ, ಅದನ್ನು ನಾವು ಮ್ಯಾಲೆಟ್ ಅಂತ ಕರಿತೀವಿ.
ನೆಕ್ಸ್ಟ್ ಈಸ್ ಪಿನ್ಸರ್ ಅಂದಾಗ ಬೇಡದಿರೋ ಇರೋಂಥ ಪೀಸ್ನ ಕಟ್ ಮಾಡೋದಕ್ಕೋಸ್ಕರ ನಾವು ಅದನ್ನು ಯೂಸ್ ಮಾಡ್ತೀವಿ. ಅದಾದಮೇಲೆ ವುಡ್ ರಾಸ್ಪ್ ಫೈಲ್, ವುಡ್ನ ನೀವು ನೀಟಾಗಿ ಸಮವಾಗಿ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ವುಡನ್ ಜಾಯಿಂಟ್ಸ್, ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಜಾಯಿಂಟ್ಸ್ ಆಫ್ ವುಡ್. ಈ ಥರ ಎಲ್ಲ ಥರ ಜಾಯಿಂಟ್ಸ್ನ ನಾವು ವುಡ್ಡಲ್ಲಿ ಕಾರ್ಪೆಂಟ್ರಿಯಲ್ಲಿ ನಾವು ಕಲಿತೀವಿ. ಸೊ ಮೊದಲನೇ ಎಕ್ಸಾಂಪಲ್ ನೀವು ಇದರಲ್ಲಿ ಕಲಿಯುವಂಥದ್ದು ಏನಪ್ಪ ಅಂದರೆ ಟೀ ಜಾಯಿಂಟ್. ಸೊ ವಾಟ್ ಈಸ್ ದ ಏಮ್ ಆಫ್ ದ ಟೀ ಜಾಯಿಂಟ್ ಏಮ್ ಹಿಂಗೆ ಟೀ ಜಾಯಿಂಟ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಏನೇನು ಮೆಟೀರಿಯಲ್ ಯೂಸ್ ಮಾಡ್ತೀವಿ? ವುಡನ್ ಪೀಸ್ನ ಯೂಸ್ ಮಾಡ್ತೀವಿ. ಅದಾದಮೇಲೆ ಸ್ಟೀಲ್ ರೂಲು, ಮಾರ್ಕಿಂಗ್ ಗೇಜು, ಸ್ಕ್ವೇರ್ ಸ್ಟ್ರಿಪ್, ಜಾಕ್ ಪ್ಲೇನು, ಚಿಸಲ್ಸು ಇವನ್ನೆಲ್ಲ ಯೂಸ್ ಮಾಡ್ತೀವಿ. ಹೇಗೆ ಆಪರೇಷನ್ ಮಾಡ್ತೀವಿ? ಫಸ್ಟು ಮಾರ್ಕಿಂಗ್ನ ಮಾಡ್ಕೊಳ್ತೀವಿ. ಅದಾದಮೇಲೆ ಮೇಲ್ಗಡೆ ಇರೋ ಸರ್ಫೇಸ್ನ ಪ್ಲೇನಿಂಗ್ನ ಮಾಡ್ಕೋತೀವಿ. ಅದಾದಮೇಲೆ ಸಾಯಿಂಗ್ ಮಾಡ್ತೀವಿ. ಚಿಸಲಿಂಗ್ ಅಂದರೆ ಬೇಡದಿರೋ ಮೆಟೀರಿಯಲ್ನ ತೆಗಿತೀವಿ. ಅದಾದಮೇಲೆ ಫಿನಿಶಿಂಗ್ನ ಕೊಡ್ತೀವಿ. ಸೊ ಪ್ರೊಸೀಜರ್ನ ಬರೀಬೇಕು. ಫಸ್ಟ್ 2 ವುಡನ್ ಪೀಸ್ನ ತೊಗೋಬೇಕು, ಡೈಮೆನ್ಷನ್ ಪ್ರಕಾರವಾಗಿ ಅದನ್ನು ಕಟ್ ಮಾಡ್ಕೋಬೇಕು. ಅದಾದಮೇಲೆ ಒನ್ ಸೈಡ್ ಆಫ್ ದ ವುಡನ್ ಪೀಸಸ್ನ ನಾವು ಏನು ಮಾಡಬೇಕು? ಜಾಕ್ ಪ್ಲೇನಲ್ಲಿ ಸರ್ಫೇಸ್ನ ಕ್ಲೀನ್ ಮಾಡ್ಕೋಬೇಕು. ಎಲ್ಲ ಸೈಡು ಬೇಕಿಲ್ಲ, ಯಾವ ಸೈಡಲ್ಲಿ ನೀವು ಮೆಟೀರಿಯಲ್ನ ಕಟ್ ಮಾಡ್ತೀರೋ ಅದನ್ನು ಜಾಕ್ ಪ್ಲೇನಲ್ಲಿ ಮಾಡ್ಕೋಬೇಕು. ಅದಾದಮೇಲೆ ಜಾಕ್ ಪ್ಲೇನಲ್ಲಿ ಅದನ್ನು ಕಟ್ ಮಾಡಾದ್ಮೇಲೆ ಟ್ರೈ ಸ್ಕ್ವೇರ್ನ ಇಟ್ಕೊಂಡು ಎಲ್ಲ ಅಡ್ಜಸೆಂಟ್ ಪ್ಲೇನ್ಸು ಕರೆಕ್ಟಾಗಿದೆಯಾ ಅಂತ ಅಂದ್ಕೊಂಡು ಮಾರ್ಕಿಂಗ್ ಗೇಜ್ನ ಯೂಸ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ತೀರ ಡೈಮೆನ್ಷನ್ಸ್ ಅದ್ರ ಮೇಲೆ. ಅದಾದಮೇಲೆ ಎಕ್ಸಸ್ ಮೆಟೀರಿಯಲ್ನ ನಾವೇನು ಮಾಡ್ತೀವಿ? ಅದನ್ನು ರಿಮೂವ್ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟ್ ನೀವೇನು ಮಾಡ್ತೀರಾ? ಮಾರ್ಕಿಂಗ್ ಮಾಡ್ಕೊಂಡಿರೋ ಪ್ರಕಾರವಾಗಿ ಚಿಸಲ್ಸ್ನ ಅಥವಾ ಹ್ಯಾಕ್ಸನ್ನ ಯೂಸ್ ಮಾಡ್ಕೊಂಡು ಕಟ್ ಮಾಡಿಕೊಂಡು ಚಿಸಲಿಂಗ್ ಮಾಡಿ ಆ ಮೆಟೀರಿಯಲ್ನ ತೆಗೆದುಬಿಟ್ಟು ಅದರ ಫಿನಿಶಿಂಗ್ನ ಕೊಡ್ತೀರಾ. ಸೊ ದೀಸ್ ಆರ್ ದ ಪ್ರೊಸೀಜರ್. ರಿಸಲ್ಟ್ ಏನು? ಕೊನೆಗೆ ಟೀ ಜಾಯಿಂಟ್ನ ಸಕ್ಸಸ್ಫುಲ್ಲಿಯಾಗಿ ಮಾಡಿದ್ದೀವಿ ಅಂತ ಹೇಳ್ತೀರಾ. ಸೊ ದಿಸ್ ಈಸ್ ದ ಏಮ್ ಆ್ಯಂಡ್ ಪ್ರೊಸೀಜರ್ ಆಫ್ ದಿ ಟೀ ಜಾಯಿಂಟ್. ಯಾವುದೇ ಒಂದು ಕಾರ್ಪೆಂಟ್ರಿ ಕೊಟ್ಟರು ಇದೇ ಥರ ಪ್ರೊಸೀಜರ್ ಇರುತ್ತೆ, ಶೇಪ್ಸ್ ಮಾತ್ರ ಚೇಂಜ್ ಆಗುತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್ ನಾವಿಲ್ಲಿ ಡೌಟೇಲ್ನ ಯೂಸ್ ಮಾಡಿದ್ದೀವಿ. ಇದಕ್ಕೂ ಕೂಡ ಸೇಮ್ ಇದೇ ಥರ ಯೂಸ್ ಮಾಡ್ತೀರಾ. ಟೀ ಜಾಯಿಂಟ್ ಬದಲಿಗೆ ಇಲ್ಲಿ ಡೌಟೇಲ್ ಲ್ಯಾಪ್ ಜಾಯಿಂಟ್ನ ಮಾಡ್ತಿದ್ದೀರಾ. ಸೇಮ್ ಅದೇ ಎಕ್ಸ್ಪ್ಲನೇಷನ್ಸ್ನ ನೀವು ಇಲ್ಲಿ ಯೂಸ್ ಮಾಡ್ತೀರಾ. ಜೊತೆಗೆ ಇಲ್ಲಿ ಡೌಟೇಲ್ ಲ್ಯಾಪ್ ಜಾಯಿಂಟ್ ಅನ್ನೋದು ಒಂದು ಬಿಟ್ಟರೆ ಇನ್ನೆಲ್ಲನೂ ಸೇಮ್ನ ಬರ್ಕೋತೀರಾ. ಸೊ ದಿಸ್ ಈಸ್ ಯೋರ್ ಕಾರ್ಪೆಂಟ್ರಿ. ಸೊ ನೆಕ್ಸ್ಟ್ ಈಸ್ ವೀಕ್ 7 ಇಸ್ ಫಿಟ್ಟಿಂಗ್ ಪ್ರಾಕ್ಟೀಸ್. ಫಿಟ್ಟಿಂಗ್ ಅಂದಾಗ ಈಗ ವುಡ್ಡನ್ನ ನೀವು ಹೇಗೆ ಶೇಪ್ಸ್ನ ಮಾಡಿ ಜಾಯಿನ್ ಮಾಡಿದ್ದೀರಾ ಅದೇ ಥರ ಮೆಟಲ್ನ ಕೂಡ ಅಷ್ಟೇ ಕಟ್ ಮಾಡಿ ಜಾಯಿನ್ನ ಮಾಡ್ತೀರಾ. ಸೊ ಫಸ್ಟ್ ನಾವು ಫಿಟ್ಟಿಂಗ್ ಕಲಿಯೋದಕ್ಕಿಂತ ಮುಂಚೆ ವಾಟ್ ಆರ್ ದ ಸೇಫ್ಟಿ ಪ್ರಿಕಾಷನ್ಸ್? ಮೆಟಲ್ನ ಕಟ್ ಮಾಡ್ತಾ ಇದ್ದೀವಿ ಅಂದಾಗ ವಾಟ್ ಆರ್ ದ ಸೇಫ್ಟಿ ಪ್ರಿಕಾಷನ್? ಡು ನಾಟ್ ಯೂಸ್ ದ ಫೈಲ್ ವಿತೌಟ್ ದ ಹ್ಯಾಂಡಲ್. ನೀವು ಯೂಸ್ ಮಾಡುವಂಥ ಫೈಲ್ಸ್ಗೆ ಹ್ಯಾಂಡಲ್ ಇಲ್ಲ ಅಂದರೆ ಯೂಸ್ ಮಾಡಬೇಡಿ. ಬಿಕಾಸ್ ಮೆಟಲ್ನ ಜಾಸ್ತಿ ಹೊತ್ತು ಇಟ್ಕೊಂಡಾಗ ಏನಾಗುತ್ತೆ? ಕೈ ಇಂಜುರಿ ಆಗುತ್ತೆ. ನೆಕ್ಸ್ಟ್ ಡು ನಾಟ್ ಯೂಸ್ ಪಂಚಸ್ ಆ್ಯಂಡ್ ಹ್ಯಾಮರ್ಸ್ ವಿತೌಟ್ ದ ಹೆಡ್. ಅಂದರೆ ಪಂಚಸ್ ಮತ್ತು ಹ್ಯಾಮರ್ಸ್ಗೂ ಅಷ್ಟೇ ನೀವು ಹಿಡ್ಕೊಳ್ಳೋಕ್ಕೆ ಹಿಡ್ಕ ಅಂದರೆ ಹೋಲ್ಡರ್ ಹ್ಯಾಂಡಲ್ ಇರಬೇಕು, ಅದಿಲ್ಲ ಅಂದರೆ ಯೂಸ್ ಮಾಡಬಾರ್ದು. ಆ ಹ್ಯಾಂಡಲ್ಸ್ ಎಲ್ಲ ಟೈಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಲೂಸ್ ಇದ್ದಾಗ ಏನಾಗುತ್ತೆ? ಹೊಡೆದಿದ ತಕ್ಷಣ ಅದು ಹ್ಯಾಂಡಲಲ್ಲಿ ಇರೋವಂಥ ಒಂದು ಹೆಡ್ ಬಿದ್ದೋಗುತ್ತೆ. ಮತ್ತು ನಿಮ್ಮ ಹ್ಯಾಂಡ್ಸ್ ಮೂವಿಂಗ್ ಪಾರ್ಟ್ಸ್ಗಿಂತ ದೂರ ಇರಬೇಕು. ಲೈಕ್ ನೀವು ಯಾವುದಾದ್ರೂ ಒಂದು ಕಟ್ ಮಾಡ್ತಿದ್ದೀರಿ ಅಂದರೆ ಅಲ್ಲಿ ನಿಮ್ಮ ಹ್ಯಾಂಡ್ಸ್ನ ಇಡಬಾರ್ದು, ಸೊ ದಟ್ ಇಂಜುರಿ ಆಗುತ್ತೆ. ಜೊತೆಗೆ ನಿಮ್ಮ ಹ್ಯಾಂಡ್ ಟೂಲ್ಸು ವೈಸು ಎಲ್ಲನೂ ಕ್ಲೀನಾಗಿ ಇಟ್ಕೊಂಡಿರಬೇಕು. ಎಕ್ಸ್ಟ್ರಾ ಮೆಟೀರಿಯಲ್ಲು ಚಿಪ್ಸು ಏನಾದರೂ ಇತ್ತು ಅಂದರೆ ನಿಮಗೆ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಾದಮೇಲೆ ನೀವು ಆಲ್ವೇಸ್ ರೋಲ್ ಯುವರ್ ಸ್ಲೀವ್ಸ್ ವಿತ್ ದ ವೇರ್ ದ ಶಾರ್ಟ್ ಸ್ಲೀವ್ಸ್. ಅಂದರೆ ಮೆಟಲ್ ಕಟಿಂಗು ಮೆಷಿನ್ ಶಾಪಲ್ಲಿ ಇದ್ದೀರಾ ಅಂದರೆ ಸ್ಲೀವ್ಸು ಶಾರ್ಟ್ ಸ್ಲೀವ್ಸ್ ಇರಬೇಕು. ವೈ? ಬಿಕಾಸ್ ಲಾಂಗ್ ಸ್ಲೀವ್ಸ್ ಇದ್ದಾಗ ಏನಾಗುತ್ತೆ? ಇನ್ ಕೇಸ್ ಬೈ ಮಿಸ್ ಆಗಿ ಆ ಸ್ಲೀವ್ಸ್ನ ಎಳ್ಕೊಂಡಾಗ ಇಂಜುರಿ ಆಗೋ ಚಾನ್ಸಸ್ ವಿಲ್ ಬಿ ಮೋರ್. ಮಿಷನರೀಸ್ ಹತ್ರ ಅದನ್ನು ಯೂಸ್ ಮಾಡ್ಬೋದು. ಮತ್ತು ಕಾರ್ಪೆಂಟ್ರಿ ಅಥವಾ ಫಿಟ್ಟಿಂಗ್ ಮಾಡುವಾಗ ನೀವು ಕೈಯಲ್ಲಿ ಯಾವುದೇ ಥರ ವಾಚಸ್ಸು, ಬ್ರಾಸ್ಲೆಟ್ಸು, ಬ್ಯಾಂಗಲ್ಸು ಏನೂ ಇಟ್ಕೊಂಡಿರಬಾರ್ದು. ಅದಾದಮೇಲೆ ಸೇಫ್ಟಿ ಗ್ಲೌಸಸ್ಸು, ಸೇಫ್ಟಿ ಜಾಕೆಟ್ಸು, ಅದಾದಮೇಲೆ ಹೆಲ್ಮೆಟ್ಸು. ಇನ್ ಕೇಸ್ ಇಫ್ ಯು ಆರ್ ಯೂಸಿಂಗ್ ಫಾರ್ ವೆಲ್ಡಿಂಗ್ ಯು ಕ್ಯಾನ್ ಯೂಸ್ ದ ಗಾಗಲ್ಸು. ಇವನ್ನೆಲ್ಲ ಯೂಸ್ ಮಾಡಿ ನಿಮ್ಮನ್ನು ನೀವು ಫಸ್ಟು ಪ್ರೊಟೆಕ್ಟ್ ಮಾಡ್ಕೋಬೇಕು. ಜೊತೆಗೆ ನೀವು ಯಾವ ಟೂಲ್ಸ್ನ ಯೂಸ್ ಮಾಡ್ತಿದ್ದೀರೋ ಆ ಟೂಲ್ಸ್ನ ಹೆಂಗೆ ಯೂಸ್ ಮಾಡಬೇಕು ಅನ್ನೋ ಒಂದು ಬೇಸಿಕ್ ನಾಲೆಜು ನಿಮಗೆ ಗೊತ್ತಿರಬೇಕು. ಯಾವುದೇ ಒಂದು ಮೆಷಿನರಿ ವರ್ಕ್ ಮಾಡ್ತಿದ್ದೀರಂದರೆ ಎನ್ವಿರಾನ್ಮೆಂಟ್ ಶುಡ್ ಬಿ ವೆರಿ ಲೈಟ್ ಅಂಡ್ ಅಂದರೆ ಬೆಳಕಿರಬೇಕು. ಜೊತೆಗೆ ಗುಡ್ ಏರ್ ಬರ್ತಾ ಇರಬೇಕು. ಯಾಕೆ ಅಂದಾಗ ಅಲ್ಲಿ ಎನ್ವಿರಾನ್ಮೆಂಟ್ ಕತ್ಲಿದ್ರೂ ನೀವು ನೀಟಾಗಿ ಮಾಡೋಕ್ಕಾಗಲ್ಲ, ಏರ್ ಬಂದಿಲ್ಲ ಅಂದರೂ ನೀವು ಜಾಸ್ತಿ ಹೊತ್ತು ಅಲ್ಲಿ ಬ್ರೀತ್ ಮಾಡೋಕ್ಕೆ ಆಗೋದಿಲ್ಲ. ಸೊ ದೀಸ್ ಆರ್ ದ ಸೇಫ್ಟಿ ಪ್ರಿಕಾಷನ್ಸ್ ಇನ್ ದ ಫಿಟ್ಟಿಂಗ್ ಪ್ರಾಕ್ಟೀಸ್. ಸೊ ಇಲ್ಲಿ ಹೋಲ್ಡಿಂಗ್ ಟೂಲ್ಸ್ ಏನೇನಿದೆ, ಬೆಂಚ್ ವೈಸು, ವಿ ಬ್ಲಾಕ್ಸ್. ಸೊ ಇದನ್ನು ಆಲ್ರೆಡಿ ನೀವು ಕಾರ್ಪೆಂಟ್ರಿನಲ್ಲಿ ನೋಡಿದ್ದೀರಾ. ಜೊತೆಗೆ ಆ್ಯಂಗಲ್ ಪ್ಲೇಟ್. ಸೊ ಯಾವುದಾದ್ರೂ ಆ್ಯಂಗಲ್ನ ಇರೋವಂಥದ್ದನ್ನು ನಾವು ಯೂಸ್ ಮಾಡಬೇಕು ಅಂದಾಗ ಆ್ಯಂಗಲ್ ಪ್ಲೇಟ್ನ ಯೂಸ್ ಮಾಡ್ತೀವಿ. ಯೂನಿವರ್ಸಲ್ ಸ್ಕ್ರೈಬಿಂಗ್ ಬ್ಲಾಕ್ ಇವೆಲ್ಲ ಇದೆ ನೋಡಿ. ಸೊ ಮಾರ್ಕಿಂಗ್ ಟೇಬಲ್ಲು, ಸರ್ಫೇಸ್ ಗೇಜು, ಡಿವೈಡರು, ಮೋರ್ಟೇಜು, ವಿ ಬ್ಲಾಕು, ಆ್ಯಂಗಲ್ಸ್ನ ಮಾರ್ಕ್ ಮಾಡೋಕ್ಕೆ ಬಿವಲ್ ಸ್ಕ್ವೇರು, ಪ್ಯಾರಲಲ್ಸ್ನ ಮಾರ್ಕ್ ಮಾಡೋಕ್ಕೆ ಪೆನ್ಸಿಲ್ಲು, ಟ್ರಾಮಲ್ಲು, ಟ್ರೈ ಸ್ಕ್ವೇರು, ಪ್ರಿಕಪ್. ಸೊ ಇವೆಲ್ಲ ಟೂಲ್ಸ್ನ ನಾವು ಫಿಟ್ಟಿಂಗಲ್ಲಿ ಯೂಸ್ ಮಾಡ್ತೀವಿ. ಸೊ ಈ ಫಿಟ್ಟಿಂಗಲ್ಲಿ ಯೂಸ್ ಮಾಡುವಾಗ ವರ್ನಿಯರ್
ಹೈಟ್ ಗೇಜ್ನ ಯೂಸ್ ಮಾಡ್ತೀವಿ, ಯಾಕಂದರೆ ಮಾರ್ಕಿಂಗ್ಸ್ನ ಹೈಟ್ ಇರುವಾಗ ಮೆಟೀರಿಯಲ್ ಹೈಟ್ ಇದೆ ಅಂದರೆ ವರ್ನಿಯರ್ ಹೈಟ್ ಗೇಜ್ನ ಯೂಸ್ ಮಾಡಿ ಮಾರ್ಕಿಂಗ್ನ ಮಾಡ್ಕೊಳ್ತೀವಿ. ಸೊ ಕಟ್ಟಿಂಗ್ ಮಾಡಿ ಆದಮೇಲೆ ಅದನ್ನು ಫೈಲಿಂಗ್ ಮಾಡ್ತೀವಿ. ಫೈಲಿಂಗ್ಸಲ್ಲಿ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫೈಲಿಂಗ್ಸ್. ಒನ್ ಇಸ್ ಹಾಫ್ ರೌಂಡ್, ಸ್ಕ್ವೇರ್ ಫೈಲಿಂಗು, ರೌಂಡ್ ಫೈಲಿಂಗು, ಫ್ಲಾಟ್ ಫೈಲಿಂಗು, ಟ್ರಯಾಂಗುಲರ್ ಫೈಲಿಂಗ್. ಟ್ರಯಾಂಗಲ್ ಶೇಪ್ ಇದೆ ಅಂದಾಗ ಟ್ರಯಾಂಗುಲರ್ ಫೈಲ್ ತೊಗೊಂಡು ನೀಟಾಗಿ ಎಲ್ಲ ಕಾರ್ನರ್ಸ್ನು ಫೈಲ್ ಮಾಡೋದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀವಿ. ಎಲ್ಲ ಅಷ್ಟೇ ಎಲ್ಲ ಕಾರ್ನರ್ಸ್ನ ಫೈಲ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಹ್ಯಾಕ್ಸಾ ಯೂಸ್ ಮಾಡೋದ್ರಿಂದ ಏನು ಮಾಡ್ತೀವಿ, ಮೆಟಲ್ನ ಕಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಚಿಸಲ್ಸು, ಟ್ವಿಸ್ಟ್ ಡ್ರಿಲ್ಸು, ಹೋಲ್ಸ್ ಏನಾದರೂ ಹಾಕಬೇಕು ಅಂದರೆ ಇದನ್ನು ಯೂಸ್ ಮಾಡ್ತೀವಿ. ಥ್ರೆಡ್ಸ್ ಏನಾದರೂ ಹಾಕಬೇಕು ಅಂದಾಗ ನಾವು ಥ್ರೆಡ್ಡಿಂಗ್ಸ್, ಟ್ಯಾಪ್ ರೆಂಚಸ್ನ ನಾವು ಯೂಸ್ ಮಾಡ್ತೀವಿ. ಡೈಸು ಯೂಸ್ ಮಾಡ್ತೀವಿ ಬೇಸ್ಡ್ ಆನ್ ಯುವರ್ ಅಪ್ಲಿಕೇಶನ್ಸ್. ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಹ್ಯಾಮರ್ಸ್ ಇದೆ. ಬಾಲ್ ಪೇನ್ ಹ್ಯಾಮರ್ಸು, ಕ್ರಾಸ್ ಪೇನ್ ಹ್ಯಾಮರ್ಸು, ಸ್ಟ್ರೈಟ್ ಹ್ಯಾಮರ್, ಕ್ಲಾ ಹ್ಯಾಮರ್. ಕ್ಲಾ ಅಂದರೆ ಇದು ಮಳೆ ತೆಗೆಯೋದಕ್ಕೆ. ಸ್ಲೆಡ್ಜ್ ಹ್ಯಾಮರ್ಸ್. ಅದಾದಮೇಲೆ ಅದೇ ಥರ ನಿಮಗೆ ಎಲ್ಲ ಥರದ ಒಂದು ಎಕ್ಸ್ಪೆರಿಮೆಂಟೇಷನ್ ಇರುತ್ತೆ. ಇಲ್ಲಿ ನಾವು ವಿ ಗ್ರೂವ್ನ ತೊಗೊಂಡಿದ್ದೀವಿ ಅಂದರೆ ಇಲ್ಲಿ ಮೇಲ್ ಪಾರ್ಟ್ ವಿ ಮತ್ತು ಫೀಮೇಲ್ ಪಾರ್ಟ್ ವಿನೂ ಇರುತ್ತೆ. ಈ ಥರ 2 ಪೀಸ್ ಆಫ್ ಮೆಟಲ್ನ ತೊಗೋಬೇಕು. ಶೇಪ್ಸ್ನ ನೀವು ಫಸ್ಟ್ ನೀವೇನು ಮಾಡ್ತೀವಿ, 2 ವಿ ಗ್ರೂವ್ನ ಮಾಡಬೇಕು ಅಂದರೆ ಆ್ಯಸ್ ಪರ್ ಡೈಮೆನ್ಷನ್ ಮಾಡ್ತೀರಾ. ಮೆಟೀರಿಯಲ್ಸ್ ಏನು ಯೂಸ್ ಮಾಡ್ತೀರಾ, ಮೈಲ್ಡ್ ಸ್ಟೀಲ್ನ ಯೂಸ್ ಮಾಡ್ತೀರಾ. 50 × 50 × 5 mm ಡೈಮೆನ್ಷನ್ಸ್ನ ತೊಗೊಳ್ತೀರಾ. ಏನೇನು ಮೆಟೀರಿಯಲ್ಸ್ನ ತೊಗೊಳ್ತೀವಿ, ಸ್ಟೀಲ್ ರೂಲರ್, ಸ್ಕ್ರೈಬರ್, ಆಮೇಲೆ ಸೆಂಟರ್ ಪಂಚು, ಸರ್ಫೇಸ್ ಪ್ಲೇಟು, ವರ್ನಿಯರು, ಫ್ಲಾಟ್ ಫೈಲು, ಟ್ರೈ ಸ್ಕ್ವೇರ್. ಯಾಕಂದರೆ ಇದು ಟ್ರೈ ಸ್ಕ್ವೇರ್ ಎಲ್ಲ ಫೈಲಿಂಗ್ಸ್ನ ತೊಗೋತೀರಾ. ಪ್ರೊಸೀಜರ್ ಏನು ಮಾಡ್ತೀರಾ, ಫಸ್ಟ್ ಏನು ಮಾಡ್ತೀರಾ, ಮಾರ್ಕಿಂಗ್ನ ಮಾಡ್ಕೊಳ್ತೀರಾ, ಆಮೇಲೆ ಪಂಚಿಂಗ್ ಮಾಡ್ತೀರಾ, ಆಮೇಲೆ ಕಟ್ಟಿಂಗ್ ಮಾಡ್ತೀರಾ, ಆಮೇಲೆ ರಫ್ ಫೈಲ್ ಮಾಡ್ತೀರಾ, ಆಮೇಲೆ ಸ್ಮೂತ್ ಫೈಲಿಂಗ್ನ ಮಾಡ್ತೀರಾ. ಫಸ್ಟ್ 2 ಮೆಟಲ್ ಪೀಸ್ನ ನೀವು ಬೇಕಾಗಿರೋ ಡೈಮೆನ್ಷನ್ಸ್ಗೆ ಕಟ್ ಮಾಡ್ಕೊಂಡಾದ್ಮೇಲೆ ಆ ಒಂದು ಶೇಪ್ ಮೇಲೆ ನೀವು ಡ್ರಾಯಿಂಗ್ನ ಮಾರ್ಕ್ ಮಾಡ್ತೀರಾ. ಮಾರ್ಕ್ ಮಾಡಿ ಆದಮೇಲೆ ಸೆಂಟರ್ ಪಂಚ್ನ ತೊಗೊಂಡು ಅದ್ರ ಮೇಲೆ ಸಣ್ಣದಾಗಿ ಹೋಲ್ಸ್ನ ಇಟ್ಕೋತೀರಾ. ಹೋಲ್ಸ್ನ ಇಟ್ಕೊಂಡಾದ್ಮೇಲೆ ನೀವು 2 ಕಡೆ ನೀವು ಏನು ಶೇಪ್ ಇದೆಯೋ ಆ ಶೇಪಲ್ಲಿ ಹ್ಯಾಕ್ಸಾ ಬ್ಲೇಡಲ್ಲಿ ಕಟ್ ಮಾಡ್ಕೋತೀರಾ. ಕಟ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟು ನೀವು ರಫ್ ಫೈಲಿಂಗು ಅಥವಾ ಸ್ಮೂತ್ ಫೈಲಿಂಗ್ನ ತೊಗೊಂಡು ಗ್ರೂವ್ಸ್ನ ನೀವು ಶೇಪಿಂಗ್ನ ಮಾಡ್ಕೊಳ್ತೀರಾ. ಸೊ ದಿಸ್ ಈಸ್ ದ ಪ್ರೊಸೀಜರ್. ರಿಸಲ್ಟ್ ಏನಪ್ಪ ಅಂದರೆ ಫೈನಲಿ ವಿ ಗ್ರೂವ್ ಈಸ್ ಮೇಡ್ ಸಕ್ಸಸ್ಫುಲಿ. ವಿ ಗ್ರೂವ್ನ ನಾವು ಮಾಡಿದ್ದೀವಿ ಸಕ್ಸಸ್ಫುಲಿ ಅಂತ ಹೇಳ್ತೀರಾ. ಇಲ್ಲಿ ಸ್ಕ್ವೇರ್ ಜಾಯಿಂಟ್ ಇದೆ. ಸ್ಕ್ವೇರ್ ಜಾಯಿಂಟ್ಗೂ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿದ್ದೀರಾ. ಕೊನೆಗೆ ನೀವು ಇಲ್ಲಿ ಸ್ಕ್ವೇರ್ ಜಾಯಿಂಟ್ನ ಮಾಡ್ತೀರಾ. ಅಲ್ಲಿ ವಿ ಶೇಪ್ ಮಾಡೋ ಬದಲಿಗೆ ಸ್ಕ್ವೇರ್ ಶೇಪ್ನ ಮಾಡಿದ್ದೀವಿ ಅಂತ ನೀವು ಅದರಲ್ಲಿ ನೀವು ಮೆನ್ಷನ್ ಮಾಡಿ ಹೇಳ್ತೀರಾ. ಸೊ ಇದು 2 ಎಕ್ಸ್ಪೆರಿಮೆಂಟ್ಸ್ನ ನೀವು ಫಿಟ್ಟಿಂಗಲ್ಲಿ ಮಾಡ್ತೀರಾ. ಸೊ ಇದು ಬಿಟ್ಟು ಬೇರೆ ಎಷ್ಟೊಂದು ಶೇಪ್ಸ್ನ ಸೈಜಸ್ನ ನೀವು ಮಾಡ್ಬೋದು. ಬಟ್ ಇಲ್ಲಿ ಸಿಂಪಲ್ ಆಗಿ 2ನ್ನ ನಾನು ಹೇಗೆ ಮಾಡೋದು ಅಂತ ಒಂದು ಪ್ರೊಸೀಜರ್ನ ಹೇಳ್ಕೊಟ್ಟಿದ್ದೀನಿ. ಸೊ ದಿಸ್ ಈಸ್ ಯುವರ್ week 6 and week 7. This week 6 and week 7 is used in practical so that it will be helpful for you how to write in an exam. Like ಏಮು, ಮೆಟೀರಿಯಲ್ಸು, ಟೂಲ್ಸು, ಪ್ರೊಸೀಜರು, ರಿಸಲ್ಟು ಇಷ್ಟನ್ನ ಬರೆದು ಈ ಥರ ಶೇಪ್ನ ಮಾಡೋದ್ರಿಂದ ನಿಮಗೆ ಒಂದು ಕ್ವೆಶನ್ ಆಗುತ್ತೆ. ಸೊ ಇದೇ ಥರ ಕಾರ್ಪೆಂಟ್ರಿ ಮತ್ತು ಫಿಟ್ಟಿಂಗ್ನ ನೀವು ಮಾಡ್ತೀರಾ. ಸೊ ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಶೇರ್ ಟು ಯುವರ್ ಫ್ರೆಂಡ್ಸ್, ಮೇಕ್ ಇಟ್ ಯೂಸ್ಫುಲ್. ಎಲ್ಲರೂ ಇದನ್ನು ಬಳಕೆ ಮಾಡಿ. ಅದಾದಮೇಲೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲ ವೀಡಿಯೋಸು ಬಂದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್.